ಓಂ ಶ್ರೀ ಗುರುಭ್ಯೋ ನಮಃ. ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಹೇಗೆ ಸುಲಭವಾಗಿ ಸಂಕಲನ ಮಾಡಬೇಕು ಅಂತ ಹೇಳಿ. ಏನಪ್ಪ ಸರು ಸುಲಭವಾಗಿ ಸಂಕಲನ ಅಂತ ಹೇಳಿ ನಾಲ್ಕು ಲೈನ್ ಎಕ್ಸ್ಟ್ರಾ ತಾವೇ ಏನೋ ಹೇಳ್ತಿದ್ದಾರೆ ಅಂತ ಹೇಳಿ. ಅದು ನೋಡಲಿಕ್ಕೆ ಮಾತ್ರ ನಾಲ್ಕು ಲೈನು ಅಥವಾ ಮೂರು ಲೈನ್ ಅನ್ನಿಸ್ಬೋದು. ಬಟ್ ಅದನ್ನು ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಯಾವುದೇ ರೀತಿಯಾದ ಪೆನ್ನು ಪೇಪರ್ ಇರಲಾರದೆ ಹಾಗೆಯೇ ಕ್ಯಾಲ್ಕುಲೇಟ್ ಮಾಡುವಷ್ಟು ನಿಮ್ಮ ಮನಸ್ಸು ವೇಗವಾಗ್ತದೆ. ಸೊ ಆದ ಕಾರಣಕ್ಕೆ ಈ ರೀತಿಯಾದಂತಹ ಒಂದು ಟೆಕ್ನಿಕ್ನ ಹುಡುಕ್ತಾ ಇದ್ದೀವಿ. ಈಗ ಅದೇ ರೀತಿಯಾದಂಥ ಇನ್ನೂ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋಣ. 95 + 95 ನೋಡೋದಾದರೆ ಇದನ್ನು ಹೇಗೆ ಮಾಡ್ತೀವಿ? 5 5 10 9 1 10 10 9 19 190 ಆಯಿತಾ? ಇದನ್ನು ಎರಡು ರೀತಿ ನೋಡೋಣ. ಒಂದನೇ ರೀತಿ ನೋಡೋದಾದರೆ 95 + 95 ಹೌದಾ? ಇದು 90ಕ್ಕಿಂತ 5 ಹೆಚ್ಚಿಗೆ ಇದೆ. ಇದು ಕೂಡ 90ಕ್ಕಿಂತ 5 ಹೆಚ್ಚಿಗೆ ಇದೆ. ನಮಗೆ 90ರ ಮಧ್ಯೆ ಬರಲ್ಲ, ಆದರೆ 9ರದ್ದು ಬರುತ್ತೆ. 9 2 18. ಸೊ 90 + 90 180. ಒಟ್ಟಾರೆ 5 + 5 10 ಹೆಚ್ಚಿಗೆ ಇದೆ. ಸೊ ಇಲ್ಲಿ ನಾವು 10ನ್ನು ಹೆಚ್ಚಿಗೆ ಮಾಡ್ತೀವಿ. 180 + 10 190. ಇನ್ನು ಎರಡನೇ ರೀತಿ ನೋಡೋದಾದರೆ 95 + 95. ಇದು 100ಕ್ಕೆ 5 ಕಡಿಮೆ ಇದೆ. ಇದು ಕೂಡ 100ಕ್ಕೆ 5 ಕಡಿಮೆ ಇದೆ. ಹೌದಾ? 100 + 100 ಎಷ್ಟಾಗತ್ತೆ? 200. ಇದು 5 ಕಡಿಮೆ ಇದೆ, ಇದು 5 ಕಡಿಮೆ ಇದೆ. ಒಟ್ಟಾರೆಯಾಗಿ 10 ಕಡಿಮೆ ಇದೆ. ಸೊ 200ರಲ್ಲಿ 10 ಕಡಿಮೆ ಇದೆ ಅಂತ ಅರ್ಥ ಆಯಿತು. ಸೊ 190 ಗೊತ್ತಾಯಿತು ಅಂತ ತಿಳ್ಕೊತೀನಿ. ಇದೇ ರೀತಿಯಾದಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಏನೇ ಗೊತ್ತಾಗದೇ ಇದ್ದರೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ.